छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, ಮಂಗಳೂರು ಯೂನಿವರ್ಸಿಟಿಯ ಥರ್ಡ್ ಸೆಮಿಸ್ಟರ್ BCA ಹಿಂದಿ ಲ್ಯಾಂಗ್ವೇಜ್ಗೆ ಒಂದು ಉಪನ್ಯಾಸ ಅಂದರೆ ನಾವೆಲನ್ನು ಇಟ್ಟಿದ್ದಾರೆ. ಆ ಉಪನ್ಯಾಸದ ಹೆಸರು ದೌಡ್ ಅಂತ. ಇಸ್ಕಿ ಲೇಖಿಕಾ ಹೇ ಮಮತಾ ಕಾಲಿಯಾ. ದೌಡ್ ಅಂದರೆ ಒಂಥರ ರೇಸ್ ಅಂತ. ಇಲ್ಲಿ ಅಂದರೆ ನಾವು 21ನೇ ಶತಮಾನದಲ್ಲಿ ಯಾವುದರೋ ಹಿಂದೆ ಓಡಿ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಈಗ ಗ್ಲೋಬಲೈಸೇಷನ್ ಆಗ್ತಾ ಇರೋದ್ರಿಂದ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು, ಮನುಷ್ಯನಿಗೆ ಈಗ ಸಂಬಂಧಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ತನ್ನ ಕೆಲಸ ಮಾತ್ರ ಇಂಪಾರ್ಟೆಂಟ್, ಜೀವನದಲ್ಲಿ ಹಣ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನು ಇಲ್ಲಿ ಹೈಲೈಟ್ ಮಾಡಿ, ಈಗಿನ ಮಕ್ಕಳು ಹೇಗಿದ್ದಾರೆ, आज के बच्चे अपने माता पिता के साथ किस तरह का रिश्ता रखते हैं या उनके साथ रहते हैं या नहीं, अगर दूर रहते हैं तो उनके बीच का आपसी संबंध किस तरह का है. ಸೊ ಇದ್ರ ಬಗ್ಗೆ ಎಲ್ಲ ಇದರಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. तो उपन्यासದ ಒಂದು ಸಮ್ಮರಿಯನ್ನು ನೋಡೋಣ. इसका सार देखेंगे. उपन्यास का नायक पवन इलाहाबाद जैसे छोटे शहर में रहने वाला मध्यम वर्गीय परिवार का लड़का है. उपन्यास का नायक है पवन. पात्रों को याद रखिए. ಈ ಪವನ್ ಅನ್ನೋನು ಇಲಹಾಬಾದ್ ಅನ್ನೋ ಒಂದು ಚಿಕ್ಕದಾದ ಒಂದು ಪಟ್ಟಣದಲ್ಲಿ ವಾಸವಾಗಿದ್ದ ವ್ಯಕ್ತಿ ಪವನ್. ಮಧ್ಯವರ್ಗೀಯ ಪರಿವಾರ का लड़का है. ಮಧ್ಯವರ್ಗೀಯ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿ ಬೆಳೆದ ವ್ಯಕ್ತಿ पवन है. यही इस उपन्यास का नायक है. पवन की माँ रेखा एक सुसंस्कृत भारतीय नारी है जो अध्यापिका के पद पर कार्यरत है. पवन की माँ ಅಂದರೆ ಪವನನ ಅಮ್ಮ ಯಾರಿದ್ದಲ್ಲ, रेखा उसका नाम है. वह एक सुसंस्कृत भारतीय नारी थी. वह अध्यापिका थी ಅಂದರೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಯಾರು? पवन ताई. माँ का नाम क्या है? रेखा. पवन के पिताजी राकेश संपादक के रूप में काम करते थे. पवन के पिताजी जो है ತಂದೆ ಯಾರು? राकेश संपादक के रूप में काम करते हैं. ಅಂದ್ರೆ ಅರ್ಥ ಏನಿಲ್ಲಿ? पवन के माता पिता रेखा और राकेश है. माँ अध्यापिका है, राकेश संपादक है. पत्रिका में संपादक ಅಂದರೆ एडिटर आगे ಕೆಲಸ ಮಾಡ್ತಾ ಇದ್ರು. वे सच्चे आदर्शवादी है और बच्चों को सुसंस्कारित बनाने में विशेष ध्यान देते हैं. उनमें भी आदर्श था. ಅವರು ಆದರ್ಶವಾದಿಗಳಾಗಿದ್ದರು. इसलिए वे अपने बच्चों को भी संस्कार देना चाहते थे. ಸುಸಂಸ್ಕಾರವನ್ನು ಕೊಡೋದಕ್ಕೆ ಅವರು ಹೆಚ್ಚು ಗಮನವನ್ನು ಕೊಟ್ಟರು. विशेष ध्यान देते हैं. पवन का छोटा भाई सघन ताइवान की सॉफ्टवेयर कंपनी में नियुक्ति पाता है. पवन का एक छोटा भाई था, उसका नाम था सघन. पवन अन्ना, सघन तಮ್ಮ. ताइवान ಒಂದು ಕಂಟ್ರಿ. ताइवान की सॉफ्टवेयर कंपनी में नियुक्ति पाता है. ಅಲ್ಲಿ सॉफ्टवेयर कंपनीಗೆ ಸೇರ್ಕೊಳ್ತಾನೆ. राकेश और रेखा अपने दोनों बेटों के उज्जवल भविष्य के लिए उन्हें उच्च शिक्षित बनाते हैं. राकेश और रेखा दंपतिಗಳೇನಿದ್ರಲ್ಲ, वे दोनों अपने बेटों को अच्छी तरह पढ़ाना चाहते हैं, इसलिए उन्हें उच्च शिक्षा दिलाते हैं. ಅಂದರೆ ಹೈಯರ್ ಎಜುಕೇಷನ್ನ ಕೊಡಿಸ್ತಾರೆ, ಚೆನ್ನಾಗಿ ಕಲಿಸ್ತಾರೆ. अपने अस्तित्व का ख्याल ना कर उनके लिए सारी सुख सुविधाएं जुटाते हैं. ತಮಗೆ, ಯಾಕಂದರೆ ಮಿಡಲ್ ಕ್ಲಾಸ್ ಮಧ್ಯಮ ವರ್ಗೀಯ ಪರಿವಾರ ಅಂತ ಹೇಳಿದ್ದೀನಲ್ವಾ, ತಮ್ಮ ಸುಖದ ಕಡೆಗೆ ಗಮನವನ್ನು ಕೊಡದೆ अपने बच्चों के बारे में, उनके सुख सुविधाओं के बारे में सोचते रहते हैं. ಅವರಿಗೆ ಯಾವ ಫೆಸಿಲಿಟೀಸು ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಅವರನ್ನು ಬೆಳೆಸ್ತಾರೆ, ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಾರೆ. अच्छी शिक्षा भी दिलाते हैं. वे अपने बड़े बेटे पवन को MBA करवाते हैं. ದೊಡ್ಡ ಮಗ ಪವನ್ ಇದ್ದಾನಲ್ಲ, ಪವನ್ನ MBA ಓದಿಸ್ತಾರಂತೆ. ಆಗಿನ ಕಾಲದಲ್ಲಿ MBA ಓದೋರು ಕಡಿಮೆ ಇದ್ದರು. ಅಂದರೆ ಅವರ ಆ ಊರಿನಲ್ಲಿ MBA ಬಂದ ಹೊಸರಲ್ಲಿ ಸ್ವಲ್ಪ ತುಂಬ ಡಿಮ್ಯಾಂಡ್ ಈಗಲೂ ಇದೆ, ಸರಿಯಾಗಿ ಕಲ್ತಿರೋರಿಗೆ. MBA करवाते हैं. पवन के माता पिता चाहते थे कि पवन उनके पास रहकर इलाहाबाद में ही नौकरी करे, पर वह अपने घर से 1800 किलोमीटर दूर महानगर की चकाचौंध की दुनिया में चला जाता है. ಪವನ್ ಕೆ ಮಾತಾ ಪಿತಾ ಚಾಹತೆ थे, ಮಗ ಹೇಗೂ MBA ಮಾಡಿದ್ಮೇಲೆ ಇಲ್ಲೇ ಇಲಹಾಬಾದಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ನಮ್ಮ ಜೊತೆಯಲ್ಲಿದ್ದರೆ ಚೆನ್ನಾಗಿರುತ್ತೆ, ಒಂದು ಕೆಲಸ ಏನಾದರೂ ಸಿಗುತ್ತೆ ಅಂತ. ಕೆಲಸ ಸಿಗದಲ್ಲೇ ಏನಿರಲಿಲ್ಲ ಅಲ್ವಾ, ಆಗುತ್ತೆ ಅಂಥೇಳಿ ಇವರು ಯೋಚನೆ ಮಾಡಿರ್ತಾರೆ. ಕೌನ್? ಪವನ್ ಕೆ ಮಾತಾ ಪಿತಾ ರಾಕೇಶ್ ಅವ್ರ ರೇಖಾ. ನೌಕರಿ ಆದರೆ ಪವನ್ ಆ ಥರ ಮಾಡೋದಿಲ್ಲ. ಓದಿ ಆದಮೇಲೆ, ಕಲ್ತಾದ್ಮೇಲೆ ಏನು ಮಾಡ್ತಾನೆ, ಅಪನೇ ಘರ್ ಸೆ 1800 ಕಿಲೋಮೀಟರ್ ದೂರ,
ತನ್ನ ಮನೆಯಿಂದ 1800 ಕಿಲೋಮೀಟರ್ ದೂರದಲ್ಲಿ ಹೋಗ್ತಾನಂತೆ ಒಂದು ಮಹಾನಗರಕ್ಕೆ ಚಕಾಚೌಂಧ ಕಿ ದುನಿಯಾ ಮೇ ಪ್ರವೇಶ್ ಕರ್ತಾ ಹೇ, ಅಂದರೆ ಅಹಮದಾಬಾದ್ಗೆ ಹೋಗಿ ಗುಜರಾತ್ಗೆ ಹೋಗಿಬಿಡ್ತಾನೆ ನೋಡಿ. ಯು ಪಿಯಿಂದ ಗುಜರಾತ್ಗೆ ಕೆಲಸ ಹುಡ್ಕೊಂಡು ಹೋಗಿದ್ದಾನೆ. MBA ಮಾಡಿರೋನಿಗೆ ಇಲಹಾಬಾದಲ್ಲಿ ಕೆಲಸ ಸಿಗ್ತಾ ಇರಲಿಲ್ವಾ ಅಂದರೆ ಅದೇ ದೌಡ್ ನೋಡಿ, ಅದೇ ಓಟ ಬರಿ. ಅಂದರೆ ಒಂದು ಕಡೆಯಲ್ಲಿ ಮನುಷ್ಯ ಈಗ ನೆಮ್ಮದಿಯಾಗಿ ಇರೋದಿಲ್ಲ. ಏಕ್ ಜಗಹ ಪರ್ नहीं रुक सकता। वहाँ भाईलाल कंपनी के LPG गैस यूनिट में प्रशिक्षु सहायक मैनेजर पद पर कार्यरत रहता है। ಅಲ್ಲಿ ಭಾಯಿಲಾಲ್ ಕಂಪನಿ ಯಾವುದ್ರದ್ದು ಕಂಪನಿ ಅದು? LPG ಗ್ಯಾಸ್ ಕಂಪನಿ. ಆ ಒಂದು ಯೂನಿಟಲ್ಲಿ ಇವನು ಸಹಾಯಕ್ ಮ್ಯಾನೇಜರ್ಗೆ ಪದ ಪರ್ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ಟ್ರೈನಿ ಆಗಿ. पवन जैसे नई पीढ़ी के युवाओं की सोच के संदर्भ में उपन्यास के कुछ वाक्य दृष्टव्य है। ಪವನ್ ರೀತಿಯ ಈಗಿನ ಯುವ ಪೀಢಿ ಏನಿದೆಯಲ್ಲ, ಅಂದರೆ ಯೂತ್ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ಲೇಖಿಕಾ ಮಮತಾ ಕಾಲಿಯಾ बताती है. ಏನು ಹೇಳ್ತಾರೆ ನೋಡೋಣ ಅವರ ವಾಕ್ಯಗಳನ್ನು. अपने अन्य कामयाब साथियों की तरह उसने सोच रखा कि अब अगर साल बीतते ना बीतते उसे पद और वेतन में उच्चतर ग्रेड नहीं दिया गया तो वह कंपनी छोड़ देगा. ಅವನು ಯೋಚನೆ ಮಾಡ್ತಾನಂತೆ ಪವನ್, ಅಂದರೆ ಬೇರೆ ಅವನ ಫ್ರೆಂಡ್ಸ್, ಸಕ್ಸಸ್ಫುಲ್ ಫ್ರೆಂಡ್ಸ್ ಅಂತ ಹೇಳ್ಕೊಳ್ಳೋರು ಇದ್ರಲ್ಲ, ಅವರ ರೀತಿಯಲ್ಲಿ ಇವನು ಯೋಚನೆ ಮಾಡ್ತಾನೆ, ಇನ್ನು ವರ್ಷ ಮುಗಿಯೋದ್ರೊಳಗಡೆ ನನಗೆ ಪ್ರಮೋಷನ್ ಮತ್ತು ಸ್ಯಾಲ್ರಿ ಹೈಕ್ ಕೊಡಲಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಇಸ್ ಕಂಪನಿಕೋ ಮೈ ಛೋಡ್ ದೂಂಗಾ. ಈ ಕಂಪ್ನಿನ ನೋಡಿ ಎಂಥ ಒಂದು ಕಮಿಟ್ಮೆಂಟ್ ಅನ್ನೋದು ಇಲ್ಲವೇ ಇಲ್ಲ. ಮುಂಚೆ ಎಲ್ಲ ಏನಿದ್ರು ಒಂದು ಕೆಲಸಕ್ಕೆ ಸೇರಿದರೆ ಅದರಲ್ಲೇ ರಿಟೈರ್ಡ್ ಆಗ್ತಾಯಿದ್ರು. ಈಗ ಎಷ್ಟು ಕಂಪ್ನಿಗಳ ಕೆಲಸ ಮಾಡಿದ್ದೀರಾ ಅಂತ ಕೇಳಿದರೆ ಹೇಳೋದಕ್ಕೂ ನೆನಪಲ್ಲಿ ಉಳಿಯೋದಿಲ್ಲ, ಅಷ್ಟು ಸಲ ಕಂಪ್ನಿಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ. यहाँ लेखिका ममता कालिया आज की युवा पीढ़ी की अस्थिर मनोवृत्ति तथा पैसों के पीछे पड़ने की होड़ दर्शाना चाहती है. तो ಇಲ್ಲಿ लेखिका ममता कालिया क्या बताना चाहती है? ಯುವ ಪೀಢಿ ಕಿ ಅಸ್ಥಿರ ಮನೋವೃತ್ತಿ, ಅಂದರೆ ಸ್ಥಿರವಾಗಿಲ್ಲ ಮನಸ್ಸು, ಅಂದರೆ ಹಣ ಬೇಕು ಅಂದರೆ ಎಷ್ಟು ದೂರಕ್ಕೆ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಇರ್ತಾರೆ. पैसे के लिए कहीं भी जाने के लिए किसी को भी छोड़ने के लिए वे तैयार हो जाती है आज की पीढ़ी. महानगरों में रहने वाली युवा पीढ़ी रोज़ एक नया सबक सीखती है. ಈ ಹೊಸ ಮಹಾನಗರಗಳಲ್ಲಿ ಏನು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿರೋರು ಪ್ರತಿದಿನ ಅವರು ಒಂದಲ್ಲ ಒಂದು ಹೊಸ ಕೆಲಸಗಳನ್ನು ಹುಡುಕೋದು, ಹೊಸ ಹೊಸ ಪಾಠ ಅವರಿಗೆ ಜೀವನಕ್ಕೆ. ಅವರು ಏನೆಲ್ಲ ಜೀವನದಲ್ಲಿ ಏನೆಲ್ಲ ಮಾಡಬೇಕು, ಅವರಿಗೆ ಒಂದು ಕಡೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋ ಮನಸ್ಥಿತಿನಲ್ಲಿ ಇರೋದಿಲ್ಲ. ಪವನ್, ಶರದ್, ದೀಪೇಂದ್ರ, ರೋಜ್ವಿಂದರ್, ಶಿಲ್ಪ ಇವರೆಲ್ಲ ಇದೇ ಥರ ಕೆಲಸಕ್ಕಾಗಿ ಬೇರೆ ಬೇರೆ ಊರಿಂದ ಬಂದು ಅಲ್ಲಿ ಅಹಮದಾಬಾದಿಗೆ ಸೇರಿಕೊಂಡಿದ್ದಾರೆ. ಪವನ್, शरद, दीपेंद्र, रोजविंदर, शिल्पा आदि सब नौकरी के लिए अहमदाबाद आए हैं. ಅದೊಂದು ಮೆಟ್ರೋಪಾಲಿಟನ್ ಸಿಟಿ, ಯಾವ ಥರ ಕರ್ನಾಟಕದಲ್ಲೆಲ್ಲ ಬೆಂಗಳೂರಿಗೆ ಹೋಗ್ತಾರಲ್ಲ ಹಾಗೆ. शहर और नौकरी में आने वाली हर चुनौती का सामना करते हुए अनजान शहर में रम जाते हैं. ಬೇರೆ ಒಂದು ಸಿಟಿಗೆ ಬಂದಿದ್ದಾರೆ, ಅದರಲ್ಲೂ ಚಾಲೆಂಜಸ್ ಇರ್ಬೋದು, ಜಾಬಲ್ಲಿ ಚಾಲೆಂಜಸ್ ಇರ್ಬೋದು, ಎಲ್ಲವನ್ನೂ ಫೇಸ್ ಮಾಡ್ತಾ ಒಂದು ನಗರದಲ್ಲಿ ಇವರು ಎಲ್ಲ ಸೆಟ್ಲ್ ಆಗಿದ್ದಾರೆ. एक आंख कंप्यूटर पर गड़ाकर भोजन की रस्म अदा करने वाली युवा पीढ़ी को आर्थिक सफलता के संघर्ष में अपनी सेहत का भी ख्याल नहीं है. ಒಂದು ಕಣ್ಣು ಕಂಪ್ಯೂಟರ್ ಮೇಲಿರುತ್ತೆ, ಒಂದು ಇದರಲ್ಲಿ ಸ್ಪೂನಲ್ಲಿ ತೊಗೊಂಡು ಊಟ ಮಾಡ್ತಾ ಎರಡೂ ಕೆಲಸ ಮಾಡ್ತಾರೆ. ಅಂದರೆ ಊಟನೂ ಆಗ್ತಾ ಇರುತ್ತೆ, ಅಲ್ಲಿ ಕೆಲಸನೂ ಆಗ್ತಿರುತ್ತೆ. ಸೊ ಇವರಿಗೆ ತಮ್ಮ ಹೆಲ್ತ್ ಬಗ್ಗೆನೂ ಯಾವುದೇ ಕಾಳಜಿ ಇಲ್ಲ. अपने स्वास्थ्य के बारे में भी वे ध्यान नहीं दे रहे हैं आज के लोग, आज की ಯುವ ಪೀಢಿ. ನೋಡಿ, ಊಟ ಮಾಡೋದಕ್ಕೂ ಅವ್ರಿಗೆ ಟೈಮನ್ನು, ಹೌದು ನಂದು ಲಂಚ್ ಬ್ರೇಕು 1 ಗಂಟೆ ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ ಅಂತ ಇಲ್ಲ, ಊಟ ಮಾಡ್ತಾನೆ ಕೆಲಸನೂ ಮಾಡ್ತಾ ಇರ್ತಾರೆ. इसलिए उन्हें अपनी सेहत का भी ख्याल नहीं है. कंपनी के व्यापार का लक्ष्य सिद्ध करने में यह युवा पीढ़ी कंपनियों के हाथों का खिलौना बन रही है. ಕಂಪ್ನಿ ಬಿಸ್ನೆಸ್ ಚೆನ್ನಾಗಾಗಬೇಕು, ಉನ್ಕ ಲಕ್ಷ್ಯ ಸಿದ್ಧ ಕರ್ನಾ ಹೇ, ಅವ್ರದ್ದೊಂದು ಏಮ್ ಇರುತ್ತಲ್ಲ, ಏಮನ್ನು ರೀಚ್ ಆಗಬೇಕು, ಗೋಲ್ ರೀಚ್ ಆಗಬೇಕು ಅಂಥೇಳಿ ಏ ಲೋಗ್ ಉನ್ಸ್ ಕಂಪನಿ ಕೆ ಖಿಲೌನೆ ಬನ್ ಗಯೇ ಹೇ. ಆ ಕಂಪನಿಗಳೇನಿದೆಯಲ್ಲ ಈಗಿನ ಕಾಲದ ಕಂಪನಿಗಳ ಬೊಂಬೆಗಳಾಗಿದೆ. ಅಂದರೆ ಅವ್ರು ಏನು ಆಟ ಆಡಿಸ್ತಾರೋ ಆಟ ಆಡ್ತಾ ಇದ್ದಾರೆ, ಇವರು ಹೇಳಿದ್ದನ್ನು ಇವ್ರು ಮಾಡಬೇಕಾಗಿದೆ. ಯಾಕೆ ಅಂದರೆ ಕೇಳಿದಷ್ಟು ಹಣ ಸಿಗ್ತಾ ಇದೆ. इस संदर्भ में ममता कालिया यह कथन सार्थक है.
ममता कालिया ಹೇಳ್ತಾಳೆ, इस संदर्भ को दृष्टि में रखकर ममता कालिया कहती है, सिद्धि इस दुनिया में एक 4 पहिया दौड़ है जिसमें स्टीयरिंग आपके हाथ में है पर बाकी सारे कंट्रोल कंपनी के हाथ में है. सक्सेस अंद्रेನು? ममता कालिया बोलती है, सिद्धि सक्सेस ಅಂದ್ರೆ यह इस दुनिया में एक 4 पहिया दौड़ है, ಒಂದು 4 ಚಕ್ರದ ಒಂದು ಓಟ. ಇಲ್ಲಿ ಸ್ಟೀರಿಂಗ್ ಮಾತ್ರ ನಿಮ್ಮ ಕೈಯಲ್ಲಿದೆ, ಬಾಕಿ ಎಲ್ಲ ಕಂಟ್ರೋಲ್ ಯಾರು? ಕಂಪನಿ ಕೈಯಲ್ಲಿರುತ್ತೆ. ಕಂಪನಿ ಏನು ಹೇಳುತ್ತೆ ಆ ಕೆಲಸನ ನೀವು ಮಾಡೋದಕ್ಕೆ ಸಿದ್ಧ ಆಗಿಬಿಟ್ಟಿದ್ದೀರಾ, ಅದೇ ನಿಮಗೆ ಸಕ್ಸಸ್. ನಿಮಗೆ ಪ್ರಮೋಷನ್ ಕೊಡ್ತಾರೆ, ನಿಮಗೆ ಸಂಬಳ ಕೊಡ್ತಾರೆ, आपको पैसा देते हैं, प्रमोशन मिलता है और अपने आप को आप काबिल समझने लगते हैं. वही तय करती है कि आपको किस रफ्तार से दौड़ना है और कहाँ तक ಎಷ್ಟು ಓಡಬೇಕು, ಯಾವ ಸ್ಪೀಡಲ್ಲಿ ಓಡಬೇಕು, ಏನು ಕೆಲಸ ಮಾಡಬೇಕು, ಎಷ್ಟು ಗಂಟೆ ಕೆಲಸ ಮಾಡಬೇಕು, ಕಿತ್ನಾ ಕಾಮ್ ಕರ್ನಾ ಹೈ, ಕಿತ್ನೆ ಬಜೆ ತಕ್ ಕಾಮ್ ಕರ್ನಾ ಹೈ, ಎಲ್ಲವನ್ನು ಡಿಸೈಡ್ ಮಾಡೋದು ಕಂಪ್ನಿ. ನೀವೆಲ್ಲ ನಿಮ್ಮ ಕೈಯಲ್ಲಿ ಸ್ಟೀರಿಂಗ್ ಮಾತ್ರ ಇದೆ, ಬೇರೆ ಯಾವ ಕಂಟ್ರೋಲು ಇಲ್ಲ. इसका मतलब है आप उस कंपनी के खिलौने बन जाते हैं. ವಾಸ್ತವ ಯಹಿ ಹೈ ಕೆ ಆರ್ಥಿಕ ಉದಾರೀಕರಣ, ಈಗೆಲ್ಲ ಗ್ಲೋಬಲೈಸೇಷನ್ ಎಲ್ಲ ಆಗ್ತಾ ಇದೆ ನೋಡಿ, ಬಾಜಾರ್ವಾದ ಇರ್ಬೋದು, ವ್ಯಾವಸಾಯಿಕತಾವಾದ, ಉಪಭೋಗ कंज्यूमरिज्म ಹೆಚ್ಚಾಗ್ತಾ ಇದೆ. और आजीविकतावाद के शिकंजे में आज की युवा पीढ़ी पिस्ती जा रही है. ಇದೆಲ್ಲದರಲ್ಲೂ ಈ ಗ್ಲೋಬಲೈಸೇಷನ್ ಇರ್ಬೋದು, ಕನ್ಸ್ಯೂಮರಿಸಮ್ ಇರ್ಬೋದು, ಎಲ್ಲದಕ್ಕೂ ಸಿಗಾಕೊಂಡು ಇಂದಿನ ಯುವ ಜನತೆ ಒದ್ದಾಡ್ತಾ ಇದೆ. पिस्ती जा रही है. 20वीं सदी के अंतिम दशक के MBA नामक 3 जादुई अक्षरों से नौजवानों के जीवन और सोच की दिशा ही बदल गई है. ಈ MBA ಅನ್ನೋದು ಒಂದು ಜಾದುಯಿ, ಒಂದು ಮ್ಯಾಜಿಕಲ್ ವರ್ಡ್ಸ್ ಆಗಿಬಿಟ್ಟಿದೆ, ಲೆಟರ್ಸ್ ಆಗಿಬಿಟ್ಟಿದೆ. ಇದು ಮನುಷ್ಯನ ಅಂದರೆ ನೌಜವಾನ್ ಏನು ಯೂತ್ಸ್ ಇದೆಯಲ್ಲ, ಅವರ ಜೀವನ, ಅವರ ಯೋಚನೆ ಎರಡನ್ನೂ ಬದಲಾಯಿಸ್ಬಿಟ್ಟಿದೆ. ಯಾಕಂದರೆ ಅವ್ರಿಗೆ ತಮ್ಮ ಊರಿನಲ್ಲಿ ಕೆಲಸ ಬೇಡ, ದೂರದಲ್ಲಿ ಹೋಗು, ಹೆಚ್ಚು ಸಂಬಳ ತಗೊಳ್ಳೋ ಕೆಲಸ ಮಾಡಬೇಕು. विपणन और विक्रय के बीच तालमेल बैठाना दुष्कर हो जाता है. ಈಗ ಮಾರ್ಕೆಟಿಂಗ್ ಮತ್ತು ಸೇಲ್ಸನ್ನ ಅದು ಮ್ಯಾಚ್ ಆಗಬೇಕಲ್ಲ, ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ इंक्रीज ಮಾಡಬೇಕು. उनके दिमाग में हमेशा यही विचार आते रहते हैं. घर के बारे में कभी नहीं सोचते, परिवार के बारे में नहीं सोचते, कंपनी के बारे में, कंपनी की मार्केटिंग के बारे में, विक्रय सेल्स के बारे में ही सोचते रहते हैं. ಟಾರ್ಗೆಟ್ ರೀಚ್ ಆಗಬೇಕು, ಅಲ್ಲಿವರೆಗೂ ಅವರಿಗೆ ನೆಮ್ಮದಿ ಇರೋದಿಲ್ಲ. ಪ್ರಚಾರ ಪ್ರಸಾರ ಸೆ ಮಾರ್ಕೆಟಿಂಗ್ ಬಢಾನೆ ಹೇತು ನಯಾ ವಿಜ್ಞಾಪನವಾದ ಉಭರ್ ಕರಾತಾ ಹೈ. ಈಗ ಪ್ರಚಾರ ಮಾಡಬೇಕು, ಮಾರ್ಕೆಟಿಂಗ್ ಜಾಸ್ತಿ ಮಾಡಬೇಕಲ್ಲ. ಈಗ ಇನ್ನೊಂದು ವಾದ ಬಾಜಾರ್ವಾದ ಜೊತೆಗೆ ವಿಜ್ಞಾಪನವಾದ ಭೀ ಆಗ ಗಯಾ ಹೇ. ಈಗ ಅಡ್ವರ್ಟೈಸ್ಮೆಂಟಲ್ಲೇ ಎಲ್ಲವೂ ನಡೀತಾ ಇದೆ, ನಮಗೇನೂ ಗೊತ್ತಿರೋದಿಲ್ಲ, ಆದರೆ ಅಡ್ವರ್ಟೈಸ್ಮೆಂಟ್ ನಮಗೆ ಎಲ್ಲವೂ ಗೊತ್ತಾಗೋ ಥರ ಮಾಡ್ತಾ ಇದೆ. ಅಂದರೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ನಮ್ಮನ್ನು, ಆ ವಸ್ತುನೇ ತೊಗೋಬೇಕು, ಅದನ್ನೇ ಯೂಸ್ ಮಾಡಬೇಕು ಅನ್ನೋ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ನೀವು ನೋಡ್ತಾ ಇದ್ರೆ ನಿಮಗೆ ಹೌದು ಇದು ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ನಾವು ಲೈಫಲ್ಲೇ ಅದನ್ನು ಯೂಸ್ ಮಾಡಿರಲ್ಲ, ಆದರೂ ನಮ್ಮ ತಲೆಗೆ ಬರುತ್ತೆ ಹೌದು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಡ್ತೀವಿ. टूथपेस्ट कंपनी में काम करने वाली पवन की दोस्त रोजविंदर कहती है, ಟೂತ್ಪೇಸ್ಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಯಾರು? पवन की एक दोस्त. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ 3-4 ಫ್ರೆಂಡ್ಸ್ ಇದ್ದಾರಲ್ಲ. रोजविंदर कहती है, हमारी प्रोडक्ट के एक आइटम को इतना प्रचारित कर दिया गया है कि अब उसमें बस साबुन मिलाने की कसर बाकी है. ನಮ್ಮ ಐಟಮನ್ನು ಯಾವ ಲೆವೆಲ್ಗೆ ಪ್ರಚಾರ ಮಾಡಿದ್ದೀವಿ ಅಂದರೆ ಇನ್ನು ಸೋಪನ್ನು ಆ್ಯಡ್ ಮಾಡಬೇಕಷ್ಟೇ ಬಾಕಿ ಉಳಿದಿರೋ. ಅಂದರೆ ಅದಿದೆ ಇದಿದೆ, ಅದೇ ಹೇಳ್ತಿಲ್ಲ ಆಪ್ಕೆ ಪೇಸ್ಟ್ ಮೇ ನಮಕ್ ಹೇ ಅಂತ ಕೇಳಿ ಇದು ಮಾಡ್ತಾರೆ ನೋಡಿ, ಉಪ್ಪು ಇದೆಯಾ ಅಂತ ಹೇಳಿ. ಹಾಗಾಗಿಬಿಟ್ಟಿದೆ. ಅಂದರೆ ಯಾವುದಾದ್ರು ನಾವು ಕೆಲವರು ಲವಂಗ ಇದೆ ಅಂತಾರೆ, ಕೆಲವರು ಉಪ್ಪಿದೆ ಅಂತಾರೆ. ಸೊ ಏನೆಲ್ಲ ಮಾಡಿ ಒಟ್ಟಲ್ಲಿ ಮಾರ್ಕೆಟಿಂಗಿಗೆ ಏನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. कंपनी की तरक्की और मुनाफे के लिए काम करने वाले युवा को स्पर्धा की दुनिया में चुनौती और चेतावनी का सामना करना पड़ता है. कंपनी की तरक्की, कंपनी ಬೆಳಿಬೇಕು, कंपनीಗೆ ಪ್ರಾಫಿಟ್ ಆಗಬೇಕು ಅಂತ ಹೇಳಿ ಕಾಂಪಿಟೇಷನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸಾರಿ ಚುನೌತಿयों का सामना करना पड़ रहा है. ಅವರು ಚೇತಾವನಿ का भी सामना में ಅಂದರೆ ಇವರಿಗೆ ಎಚ್ಚರಿಕೆನೂ ಕೊಡ್ತಾರೆ, ನೀವು ಟಾರ್ಗೆಟ್ ರೀಚ್ ಆಗಲಿಲ್ವಾ ನೆಕ್ಸ್ಟ್ ಮಂತಿಂದ ನಿಮ್ಮ ಕೆಲಸಕ್ಕೆ ಬರಬೇಡಿ, ಕೆಲಸದಿಂದ ನಿಮ್ಮನ್ನು ಗೇಟ್ ಪಾಸ್ ಕೊಡ್ತೀವಿ ಅಂತ ಹೇಳಿ. पवन जैसे कई युवाओं को कंपनी की कर्मभूमि ने इस युग का ಅಭಿಮನ್ಯು ಬನಾ ದಿಯಾ ಹೇ. ಪವನ್ ಅಂತ ಅವರು ಅಭಿಮನ್ಯು ಥರದಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ. ಅಂದರೆ ತಮ್ಮ ಜೀವ ಹೋದರೂ ಪರವಾಗಿಲ್ಲ, ಹೋರಾಡಿ ಇಲ್ಲೇ ಸಾಯ್ತೀನಿ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ.
पवन का दोस्त अभिषेक शुक्ला अपनी पत्नी और बच्चे अंकुर के साथ घूमने निकलता है. ಒಂದ್ಸಲ ಏನಾಗುತ್ತೆ, ಪವನ್ का दोस्त था अभिषेक शुक्ला, और ಫ್ಯಾಮಿಲಿನೂ ಜೊತೆನಲ್ಲಿ ಅವನಿಗೆ ಮದುವೆ ಆಗಿದೆ. अभिषेक शुक्ला, उसकी शादी हुई है, वो अपनी पत्नी और बच्चे के साथ, बच्चे का नाम है अंकुर, बाहर घूमने जाता है, ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾನೆ. तब अंकुर बाजार जाने की जिद करता है. अंकुर्ಗೆ ಮಾರ್ಕೆಟ್ ಹೋಗಬೇಕು, ಅದು ಇದು ತಗೋಬೇಕು ಆಸೆ ಆಗುತ್ತೆ, ಹಠ ಮಾಡ್ತಾನೆ ಅದಕ್ಕೆ. बाहर जाना है, खरीदना है, ये चाहिए वो चाहिए ಅಂತ. और बड़ी बड़ी चीज़ें खरीदने पर अड़ा रहता है. ನಂಗೆ ಅದು ಬೇಕೇ ಬೇಕು ಅಂತ ಹಠ ಹಿಡಿತಾನೆ. तब तंग आकर अभिषेक पवन से कहता है, ಆಗ ಸಾಕಾಗಿ ಹೋಗುತ್ತೆ ಇವನಿಗೆ. ಆವಾಗ ಅಭಿಷೇಕ್ शुक्ला पवन से कहता है अपने दोस्त से, ಏನಂತ ಹೇಳ್ತಾನೆ ಗೊತ್ತಾ, पवन तुम लकी हो, अभी तुम्हारी जान को ना बीवी का झंझट है ना बच्चे का. ನೀನು ನಿಜಕ್ಕೂ ಲಕ್ಕಿ, ನಿನಗೆ ಹೆಂಡತಿ ಕಾಟನೂ ಇಲ್ಲ, ಮಕ್ಕಳು ಕಾಟನೂ ಇಲ್ಲ ಅಂತ. ನೋಡಿ, ಪರಿವಾರ ಅಂದರೆ ಫ್ಯಾಮಿಲಿನ ಒಂದು ಥರದ ಟಾರ್ಚರ್ ಅನ್ನೋ ರೀತಿಯಲ್ಲಿ ಈಗ ಜನ ಮಾತಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾ बीवी का झंझट है ना बच्चे का, ಅಂದರೆ ಯಾವುದೇ ರೆಸ್ಪಾನ್ಸಿಬಿಲಿಟಿ, किसी भी प्रकार की जिम्मेदारी लेने के लिए आज की पीढ़ी तैयार नहीं है. आज के स्पर्धात्मक माहौल में युवाओं को गृहस्थी भी एक समस्या लगने लगी है. ಈಗಿನ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಗೃಹಸ್ಥಿ ಅಂದರೆ ಈ ಫ್ಯಾಮಿಲಿ ಅನ್ನೋದು ಒಂದು ಸಮಸ್ಯೆಯಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಈಗ ಲೇಟ್ ಮ್ಯಾರೇಜಸ್ ಇರ್ಬೋದು, ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು, ಅದೆಲ್ಲ ಜಾಸ್ತಿ ಡೆವಲಪ್ ಆಗ್ತಾ ಇದೆ. करियर के ज़माने में युवा पीढ़ी जिम्मेदारियों से विमुख होती जा रही है. अब युवा पीढ़ी के मन में एक ही बात है, करियर बनाना. ತನ್ನ ಕರಿಯರ್ ಮಾಡ್ಕೋಬೇಕು ಅಂಥೇಳಿ ತನ್ನ ಜವಾಬ್ದಾರಿಗಳೇನಿದೆ, ಮೇನ್ ಜವಾಬ್ದಾರಿಗಳು ಅಂದರೆ ಜಿಮ್ಮೆದಾರಿಯ ಜೋ ಹೇ ಉಸ್ಸೆ ಭೀ ವೇ ವಿಮುಖ ಹೋತಿ ಜಾ ರಹಿ ಹೇ. ಅಂದರೆ ತಮ್ಮ ಜವಾಬ್ದಾರಿಗಳಿಂದ ದೂರ ಹೋಗ್ತಾ ಇದ್ದಾರೆ. ಅಪ್ಪ ಅಮ್ಮನ ಜವಾಬ್ದಾರಿ ಅವ್ರಿಗೆ ಇಲ್ಲ, ಪರಿವಾರ ಇಲ್ಲ, ಹೆಂಡತಿ ಮಕ್ಕಳು ಏನೂ ಅವ್ರಿಗೆ ಬೇಕೇ ಇಲ್ಲ. ಇದ್ರೂ ಅವರೆಲ್ಲೋ ಇವರೆಲ್ಲೋ ಅನ್ನೋ ಸ್ಥಿತಿನಲ್ಲಿ ಆಗಿಬಿಟ್ಟಿದೆ. राजकोट में गुर्जर गैस कंपनी को कंप्यूटर सप्लाई करने, ರಾಜ್ಕೋಟಲ್ಲಿ ಗುರ್ಜರ್ ಗ್ಯಾಸ್ ಕಂಪ್ನಿಗೆ ಒಂದು ಕಂಪ್ಯೂಟರ್ ಸಪ್ಲೈ ಮಾಡೋ ಒಂದು ಇದಿದೆ. ಡಿಮೈಲೋ ಎಂಟರ್ಪ್ರೈಸ್ ಕಾರ್ಪೊರೇಷನ್ ಅಂತ ಒಂದು ಪಾರ್ಟ್ನರ್, ಅದರ ಪಾರ್ಟ್ನರ್ ಒಬ್ಬಳಿದ್ದಾಳೆ, ಸ್ಟೆಲ್ಲಾ ಸೆ ಪವನ್ ಕಾ ಪರಿಚಯ ಹೋ ಜಾತಾ ಹೈ. ಯಾವುದೋ ಈ ರೀತಿ ಬಿಸ್ನೆಸ್ ಇದರಲ್ಲಿ ವ್ಯವಹಾರಗಳಲ್ಲಿ सो स्टेला परिचय आगुते. एक लड़की से इसका परिचय हो जाता है पवन का. वो कहाँ काम करती है, ಡಿಮೈಲೋ ಎಂಟರ್ಪ್ರೈಸ್ ಕಾರ್ಪೊರೇಷನಲ್ಲಿ ಅದರ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಗೋರಾ ರಂಗ್, ನೋಡೋದಕ್ಕೆ ಬಿಳಿ ಬಣ್ಣ, ತರಾಶ್ದಾರ್ ನಾಕ್ ನಕ್ಷವಾಲಿ, ದುಬ್ಲಿ ಪತಲಿ, ತುಂಬ ಚೆನ್ನಾಗಿ ಅಂದರೆ ಬೊಂಬೆ ಥರ ಇದ್ದಾಳಂತೆ. ದುಬ್ಲಿ ಪತಲಿ, ಹಸ್ಮುಖ್, ಸ್ಮೈಲ್ ಫೇಸ್, ಯಾವಾಗಲೂ ಅಂದರೆ ನೋಡಿದರೆ ಇಷ್ಟ ಆಗೋ ಥರ, ಅಟ್ರಾಕ್ಟ್ ಆಗೋ ಥರ ಇದ್ದಾಳೆ. ಯಾರು, ಸ್ಟೆಲ್ಲಾ. ಲಡ್ಕಿ ಸ್ಟೆಲ್ಲಾ ಕಿ ಮಾ ಸಿಂಧಿ ಅವ್ರ ಪಿತಾ ಈಸಾಯಿ ಹೇ. ಉಸ್ಕಿ ಮಾ ಸಿಂಧಿ ಹೇ, ಸಿಂಧಿ ಗೊತ್ತಲ್ಲ, ಮತ್ತು ಪಿತಾ ಈಸಾಯಿ ಹೇ, ಕ್ರಿಶ್ಚಿಯನ್. ತಂದೆ ಕ್ರಿಶ್ಚಿಯನ್ನು, ತಾಯಿ ಸಿಂಧಿ ಜಾತಿಗೆ ಸೇರಿದವರು. ಸೊ ಅವಳ ಮಗಳು ಯಾರು, ಸ್ಟೆಲ್ಲಾ. व्यवसाय के हर पहलू पर तेज नज़र रखने वाली स्टेला के ऑफिस का कारोबार ज़ोरों पर रहता है. ಅವಳು ತನ್ನ ಅವಳು ಪಾರ್ಟ್ನರ್ ಅಲ್ಲ ಕಂಪನಿಗೆ, ಹಾಗಾಗಿ ಆಫೀಸಲ್ಲಿ ತುಂಬ ಬ್ಯುಸಿ ಇರ್ತಾಳೆ. ಮೇನ್ ಡಿಸಿಷನ್ಸ್ ಎಲ್ಲ ಮ್ಯಾಕ್ಸಿಮಮ್ ಇವಳೇ ತಗೊಳ್ತಾ ಇರ್ತಾಳೆ. ವಿಭಿನ್ನ ಫ್ಯಾಕ್ಟ್ರಿ ಸೆ ಬಹುತ್ ಸೆ ಕಂಪ್ಯೂಟರ್ಸ್ಗೆ ಆರ್ಡರ್ ಆತೆ रहते हैं. ಬೇರೆ ಬೇರೆ ಫ್ಯಾಕ್ಟ್ರಿಗಳಿಂದ ಕಂಪ್ಯೂಟರ್ಸ್ ಆರ್ಡರ್ಗಳು ಬರ್ತಾ ಇರುತ್ತಂತೆ. ಪ್ರಬುದ್ಧ ಕಮಾವೋ ಅವ್ರ ಆಜೀವಿಕತಾ ಅವಧಿ ಸ್ಟೆಲ್ಲಾ ಸೆ ಪವನ್ ಪ್ರಭಾವಿತ ಹೋ ಜಾತಾ ಹೇ. ಇಷ್ಟೊಂದು ಮೆಚ್ಯೂರ್ಡು ಮತ್ತು ಇಷ್ಟೊಂದು ಇನ್ಕಮ್ ಬರ್ತಾಳೆ ಅವಳಿಗೆ, ಅರ್ನಿಂಗ್ ಮಾಡ್ತಾಳೆ. ಸೊ ಇಂಥ ಸ್ಟೆಲ್ಲಾ ನೋಡಿ ಅವಳನ್ನು ಇಷ್ಟಪಡೋದಕ್ಕೆ ಶುರು ಮಾಡ್ತಾನೆ. ಉಸೆ ಪಸಂದ್ ಕರ್ನೆ ಲಗ್ತಾ ಹೇ, ಉಸೆ ಪ್ಯಾರ್ ಹೋ ಜಾತಾ ಹೇ ಪವನ್ ಕೋ. ಉಸೆ ಶಾದಿ ಕರ್ನೆ ಭಿ ಖುದ್ ಹಿ ಲೇ ಲೇತಾ ಹೇ. ಯಾವಾಗ ಇಷ್ಟ ಆಯಿತು ಸ್ಟೆಲ್ಲಾ ಇವನಿಗೆ, ಪವನ್ಗೆ, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳು ಆಯಿತು, ಡಿಸಿಷನ್ ತೊಗೊಂಡು ಆಯಿತು. घर में माता पिता से पूछने के बारे में उसने एक बार सोचा तक नहीं. ಅಪ್ಪ ಅಮ್ಮನೊಂದ್ಸಲ ಕೇಳಬೇಕು ಅಂತಾನೂ ಯೋಚನೆ ಮಾಡ್ಕೊಳ್ಳಿಲ್ಲ. आध्यात्म तथा स्वामी जी से प्रभावित होकर पवन सामूहिक विवाह पद्धति में शामिल होकर स्टेला से विवाह करता है. ಆಧ್ಯಾತ್ಮ ಅದು ಇದು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿ ಮತ್ತು ಸ್ವಾಮೀಜಿಯೊಬ್ಬರ ಪ್ರವಚನ ಕೇಳಿ ಖರ್ಚು ಮಾಡಬೇಕಿಲ್ಲ, ಅದು ವೇಸ್ಟ್ ಅಂಥೇಳಿ ಸಾಮೂಹಿಕ ವಿವಾಹದಲ್ಲಿ ಮದುವೆನ ಮಾಡ್ಕೊಂಡು ಬಿಡ್ತಾನೆ. ಅಂದರೆ ಮನೆಯವ್ರನ್ನ ಬಿಟ್ಟು ಮದುವೆ ಆಗೋಗ್ಬಿಡುತ್ತೆ. ಯಾರದ್ದು, ಪವನ್ದು. ಪವನ್ಗೆ ಮಾತಾ ಪಿತಾ ಕಹಾ ಹೇ, ಇಲಹಾಬಾದ್ ಮೇ ಹೇ. ರೇಖಾ ಅವರು ರಾಕೇಶ್, ಮರಿಬೇಡಿ,
ಇವನ ತಮ್ಮ ಸಘನ್ ನೆನ್ಪಿಟ್ಕೊಳ್ಳಿ. आज के कैरियरिस्ट युवा पीढ़ी का प्रतिनिधित्व करने वाला पवन कहता है, ಈಗ ಕೆರಿಯರೇ ಬೇಕು, ಕೆರಿಯರೇ ಲೈಫ್ ಅನ್ನೋ ಥರ ಇದಾರಲ್ಲ ಈ ಇಂದಿನ ಈ ಯುವ ಜನತೆ, ಅವರ ಪ್ರತಿನಿಧಿಯಾಗಿ ಇವನು ಹೇಳ್ತಾನಂತೆ. ಹೇಗೆ ಬೋಲ್ತಾ ಹೇ ಪ್ರತಿನಿಧಿ करते हुए कहता है, पापा मेरे लिए शहर महत्वपूर्ण नहीं है, कैरियर है. ಅಪ್ಪ ನನಗೆ ಸಿಟಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಕೆರಿಯರ್ ಇಂಪಾರ್ಟೆಂಟ್. ಹಾಗಾಗಿ मैं कहीं भी जाने के लिए तैयार हूँ, ಎಲ್ಲಿ ಬೇಕಾದ್ರೂ ನಾನು ಹೋಗೋದಕ್ಕೆ ಸಿದ್ಧ. क्योंकि मुझे अपनी करियर बनानी है, पैसा कमाना है, तरक्की पानी है, बस इतना ही. आज की आधुनिक युवा पीढ़ी का मकसद सिर्फ पैसा कमाना है. तो ಇಂದಿನ ಯುವ ಪೀढ़ಿ ಅಂದರೆ ಜನಾಂಗದ ಉದ್ದೇಶ ಏನು, ಮಕ್ಸದ್ ಕ್ಯಾ ಹೇ, ಸಿರ್ಫ್ ಪೈಸಾ ಕಮಾನಾ ಹೇ. ದುಡ್ಡು ಹಣ ಚೆನ್ನಾಗಿದೆಯಾ, ಹಣ ಚೆನ್ನಾಗಿ ಬರ್ತಿದೆಯಾ, ದುಡ್ಡು ಬರ್ತಿದೆಯಾ, ಅದು ಒಳ್ಳೆ ಕಂಪ್ನಿ, ಮುಗೀತು. ಯಾವ ಎಥಿಕ್ಸು ಇಲ್ಲ, ಯಾವ ಪ್ಯಾಷನ್ನು ಇಲ್ಲ, ಏನೂ ಇಲ್ಲ. उनकी सोच है मंजिलों के लिए संघर्ष करना पड़ता है, आजीविकावाद और बाजारवाद की दुनिया में चलते रहने की रहना ही तरक्की है. ಈಗಿನ ಏನಿದೆಯಲ್ಲ ಈ ಬಾಜಾರ್ವಾದ ಇದರಲ್ಲಿ ಈ ಪ್ರಪಂಚದಲ್ಲಿ ಮುಂದೆ ಮುಂದೆ ಹೋಗೋದೇ ಪ್ರಮೋಷನ್ ಅವ್ರ ಪ್ರಕಾರ ಆಗಿಬಿಟ್ಟಿದೆ. समय ने बच्चों में इतना बदलाव लाया है कि उन्हें माँ बाप का घर ಹೋಟೆಲ್ लगने लगता है. ಈಗ ಅಪ್ಪ ಮನೆಯೇ ಅವ್ರಿಗೊಂಥರ ಹೋಟೆಲ್ ಥರ ಆಗಿಬಿಟ್ಟಿದೆ. ಅಷ್ಟೊಂದು ಬದಲಾವಣೆ ಅವರಲ್ಲಿ ಆಗಿದೆ. ಯಾವ ರೀತಿ ಹೋಟೆಲ್ ಫೆಸಿಲಿಟೀಸ್ ಇದೆ ಅದೇ ಥರದ ಫೆಸಿಲಿಟೀಸನ್ನ ಅವರು ಮನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. इस आधुनिक पीढ़ी के लिए प्यार, अपनापन, ಸಂವೇದನಾಯೇ ಕುಚ್ ಮಾಯನೆ ನಹಿ ರಕ್ತಿ. ಈಗ ಪ್ಯಾರ್ ಕೆ ಬಾರೆ ಮೇ ಪ್ರೀತಿ ಆಗಲಿ, ಅಪನಾಪನ್ ಅಂದರೆ ಒನ್ನೆಸ್ ಇರ್ಬೋದು, ನಮ್ಮವರು ಅನ್ನೋದಿರ್ಬೋದು, ಸಂವೇದನಾಯೇ ಫೀಲಿಂಗ್ಸ್ ಕುಚ್ ಬಿ ಮಾಯನೆ ನಹಿ ರಕ್ತಿ ಹೇ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. प्यार को महत्व नहीं देते, अपनापन नहीं है, संवेदनाएं तो पूरी तरह से मर चुकी है इन लोगों में. कॉलोनी में किसी का लड़का मुंबई में, ಇಲ್ಲಿ ಅಪ್ಪ ಅಮ್ಮನ ಸ್ಥಿತಿ ಏನು, ರಾಕೇಶ್ ಮತ್ತು ರೇಖಾ ಕಿ ಕ್ಯಾ ಹಾಲತ್ ಹೇ. ಕಾಲೋನಿ ಮೇ ಕಿಸಿ ಕಾ ಲಡ್ಕ ಮುಂಬೈ ಮೇ ಹೇ, ಅವರು ಯಾರೋ ಒಬ್ಬ ಒಂದು ಮನೆಯಲ್ಲಿ ಅವರ ಮಗ ಮುಂಬೈಯಲ್ಲಿದ್ದಾನಂತೆ. ಕಿಸಿ ಕಾ ನ್ಯೂಯಾರ್ಕ್ ಮೇ ಹೇ ತೋ ಕಿಸಿ ಕಾ ಕೆನಡಾ ಮೇ ಜಾಕರ್ ಬಸ್ ಗಯಾ ಹೇ, ಮತ್ತು ಇವನು ಇಲ್ಲಿ ಅಹಮದಾಬಾದಲ್ಲಿ ಇದ್ದಾನೆ. ಹೀಗೆ ಒಬ್ಬೊಬ್ಬರು ಇಡೀ ಕಾಲೋನಿಯಲ್ಲಿ ಇರೋ ಎಲ್ಲ ಮನೆಗಳಲ್ಲೂ ಏನಾಗ್ಬಿಟ್ಟಿದೆ, ಬರೀ ಮುದುಕರು ಮಾತ್ರ ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾಕಂದರೆ ಮಕ್ಕಳೆಲ್ಲ ದೂರ ದೂರ ಹೋಗಿದ್ದಾರೆ. बच्चे अपने माता पिता के साथ नहीं रह रहे हैं. बच्चों की सफलता से इन बूढ़ों के जीवन में सन्नाटा छा जाता है. बच्चे सफल होते जा रहे हैं लेकिन इनका जीवन सन्नाटे में बदल रहा है. ಒಂಥರ ಸೈಲೆನ್ಸ್, ಏನೂ ಇಲ್ಲ, ಮಾತಾಡೋದಕ್ಕೂ ಯಾರೂ ಇಲ್ಲ. वे बच्चों की याद में रोते कलपते चिंताग्रस्त जीवन बिताते हैं. बच्चों की याद करते हैं, कभी कभी फ़ोन पर का बात करते हैं, उसके लिए भी उनके बच्चों के पास समय नहीं है. तो रोते रहते हैं, कलपते, ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಜೀವನವನ್ನು ಕಳೀತಾ ಇದ್ದಾರೆ. भूमंडलीकरण के दौर में नए सिरे से वृद्धों की समस्या पनपती है. ಈ ಗ್ಲೋಬಲೈಸೇಷನ್ ಇಂದಾಗಿ ಏನಾಗಿದೆ, ಒಂದು ವೃದ್ಧರ ಸಮಸ್ಯೆಗಳನ್ನದು ತುಂಬ ಹೈಲೈಟ್ ಆಗ್ತಾ ಇದೆ. ಯಾಕೆ, ಅವರು ಒಂಟಿಯಾಗಿ ಬದುಕೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಒಂದು ಅವಿಭಕ್ತ ಕುಟುಂಬ ಇರ್ತಾ ಇತ್ತು. तो एक साथ जीते थे, बच्चे रहते थे, उनके बच्चे उनके पोते सभी एक ही घर में रहते थे. ಈಗ दादा दादी या नाना नानी अकेले रहने लगे हैं, उनके साथ कोई नहीं है क्योंकि उनके बच्चे अपनी करियर को देखने के लिए कहीं दूर जाकर रहने लगे हैं. अकेलेपन से ग्रस्त वृद्धों की दयनीय मानसिकता का यथार्थ अंकन प्रस्तुत उपन्यास में किया गया है. ಆ ಒಂಟಿತನ ಏನಿದೆಯಲ್ಲ, ಲೋನ್ಲಿನೆಸ್, ಅದನ್ನು ಇದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. किसने किया है, ममता कालिया ने. उपन्यास का नाम क्या है, दौड़. आधुनिक युग की भागदौड़ में युवा पीढ़ी के विचारों में तेजी से परिवर्तन आ गया है. ಈ ಭಾಗದೌಡ್ ಏನು ಬರೀ ಓಡಾಟ, ಜೀವನ ಅಷ್ಟೊಂದು ಜಂಜಾಟ ಆಗಿಬಿಟ್ಟಿದೆಯಲ್ಲ, ಅಂದರೆ ಒಂದು ಕ್ಷಣವೂ ನಿಲ್ತಾ ಇಲ್ವಲ್ಲ. तो इसलिए उनके विचारों में भी परिवर्तन आ गए हैं. रिश्तों में संवेदन शून्यता, रिश्ता रिलेशनशिपಲ್ಲಿ ಸಂವೇದನ್ ಶೂನ್ಯತಾ, ಶೂನ್ಯ ಸಂವೇದನ है, ज़ीरो टॉलरेंस, ज़ीरो अफेक्शन, ज़ीरो फीलिंग. और व्यावसायिकता, व्यवहार बनबिಟ್ಟಿದೆ, आ चुकी है. न्यूयॉर्क में स्थित मिस्टर सोनी का लड़का सिद्धार्थ, ಇದೊಂದು एग्जांपल ಕೊಡ್ತಾರೆ. ನ್ಯೂಯಾರ್ಕಲ್ಲಿ ಇದ್ದಾನಂತೆ ಯಾರು, मिस्टर सोनी का लड़का सिद्धार्थ. सिद्धार्थ कहाँ रहता है, न्यूयॉर्क में रहता है, अमेरिकादಲ್ಲಿದ್ದಾನಂತೆ. मिस्टर सोनी का लड़का है वह, पिता की मृत्यु हो जाती है.
ಅಪ್ಪ ಸಾಯ್ತಾನೆ ಇಂಡಿಯಾದಲ್ಲಿ, ಮಗ ಅಮೇರಿಕಾದಲ್ಲಿದ್ದಾನೆ. ಪರ್ ಬಾಡಿ ಮುರ್ದಾ ಘರ್ ಮೇ ರಖನೆ ಕೋ ಕೇಳ್ತಾ ಹೇ, ಅಲ್ಲೇ ಇದರಲ್ಲಿ ಇಟ್ಬಿಡಿ ಅಂತ ಹೇಳಿ ಹೇಳ್ತಾನಂತೆ, ಬಾಡಿನ ಇಟ್ಟಿರಿ ಅಂತ ಹೇಳಿ. ಯಹ ಅಸಂಭವಿತ ಫಿರ್ ಕೇಳ್ತಾ ಹೇ, ಅಲ್ಲ ಅವ್ನು ಬರೋವರೆಗೂ ಬಾಡಿನ ಇಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ तो वह कहता है आप ऐसा कीजिए, इस काम के लिए किसी को बेटा बनाकर दाह संस्कार करवा. ಸರಿ ಸರಿ, ಮತ್ತೆ ನಾನು ಬರೋವರೆಗೂ ವೆಯ್ಟ್ ಮಾಡಬೇಡಿ, ನಾನು ಅಷ್ಟು ಬೇಗ ಬರೋಕ್ಕಾಗಲ್ಲ. ಈಸ್ ಕಾಮ್ ಕೆ ಲಿಯೆ ಕಿಸಿ ಕೋ ಬೇಟಾ ಬನಾಕರ್, ಈ ಕೆಲಸಕ್ಕೆ ಯಾರನ್ನಾದ್ರೂ ಮಗ ಅಂತ ಮಾಡ್ಕೊಂಡ್ಬಿಟ್ಟು ಅವನಿಂದ ಅಂತಿಮ ಸಂಸ್ಕಾರ ಮಾಡಿಸ್ಬಿಡಿ. ಮೇರೆ ಲಿಯೆ 13 ದಿನ ರುಕ್ನ ಮುಷ್ಕಿಲ್ ಹೋಗ, 13 ಡೇಸ್ ಎಲ್ಲ ನನ್ನಿಂದ ಸ್ಟೇ ಮಾಡೋದಕ್ಕಲ್ಲಿ ಸಾಧ್ಯನೇ ಇಲ್ಲ, ನಾನು ರಿಟರ್ನ್ ಮತ್ತೆ ಬರಬೇಕಾಗುತ್ತೆ, ನಾನು ಜಸ್ಟ್ ಒಂದು ವಿಸಿಟ್ ಮಾಡಿ ಹೋಗ್ತೀನಿ ಅನ್ನೋ ಥರದಲ್ಲಿ ಮಾತಾಡ್ತಾನೆ. ಕೌನ್? सिद्धार्थ. ನೋಡಿ ಹೆಸರು ಕೇಳಿದರೆ सिद्धार्थ. लेकिन रहता है अमेरिका में, उसमें कुछ भी संवेदना, माता पिता के प्रति भी संवेदना नहीं है. आधुनिक युग की तेज रफ्तार में अटकी इस नई पीढ़ी के पास माता पिता का दाह संस्कार करने के लिए भी समय नहीं है. ಇಷ್ಟು ಈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅಪ್ಪ ಅಮ್ಮನಿಗೆ ಒಂದು ಸತ್ತ ಮೇಲೆ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಸಮಯ ಇಲ್ಲ. ಯುವ ಸಮೀಕ್ಷಕ ಕೃಷ್ಣ ಮೋಹನ್ಗೆ ಅನುಸಾರ, समीक्षक ಒಬ್ಬರು कृष्ण मोहन ಹೇಳ್ತಾರಂತೆ, 20वीं सदी के अंत में भारतीय समाज के सबसे गहरे ಸಾಂಸ್ಕೃತಿಕ ಸಂಕಟ का आख्यान है दौड़. ಇದೊಂಥರ ಸಂಸ್ಕೃತಿ ಮೇಲೆ ಇದು ಪೆಟ್ಟು ಬೀಳ್ತಾ ಇದೆ ಅಲ್ವಾ, ಸೊ ಅದರ ಕಥೆಯನ್ನೇ ಈ ದೌಡ್ ಅನ್ನೋ ಉಪನ್ಯಾಸ ಹೇಳುತ್ತೆ ಅಂತ ಕೃಷ್ಣ ಮೋಹನ್ ಹೇಳ್ತಾರೆ. ಬಹುರಾಷ್ಟ್ರೀಯ ಕಂಪನಿयों की चरम उपभोक्तावादी संस्कृति तथा कंज्यूमर, ಬರೀ ಅವರೇನು ಕನ್ಸ್ಯೂಮರಿಸಮ್ ಅಷ್ಟೇ ಅವ್ರಿಗೆ ಇರ್ತಾರೆ ಬರೆಯೋದು, और तथा संस्कार, सुरक्षा और सामंती की पुरानी और गहरी खाई की ओर जाने वाली रास्तों के उलझन में आज का समाज लड़खड़ा रहा है. बरी व्यापार, मरीदु, विज्ञापन, अड्वर्टೈಸ್ಮೆಂಟು, ಬರೀ ಪ್ರಮೋಷನ್ನು, ಪರ್ಚೇಸು, ಶಾಪಿಂಗು ಇದರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಈಗಿನ ಯುವ ಜನತೆ. ಶಾಪಿಂಗ್ ಮಾಡಿದರೆ ಅವರಿಗೆ ಜೀವನದಲ್ಲಿ ಉತ್ತಮವಾದ ಒಂದು ಖುಷಿ ಸಿಕ್ತಾಗೆ. ನಿಷ್ಕರ್ಷತಃ दौड़ उपन्यास में उत्तर आधुनिक समय का दर्दनाक आख्यान, उत्तर आधुनिಕ ಸಮಾಜದಲ್ಲಿ ಎಷ್ಟು ನೋವಿದೆ ಅನ್ನೋದನ್ನು ಪೋಸ್ಟ್ ಮಾಡರ್ನೈಸೇಷನ್ ಅಂತ ಹೇಳ್ತೀವಿ. ಆ ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಫ್ಯಾಮಿಲಿಗಳು, ವಯಸ್ಸಾದವರು, ಅದನ್ನು ಇದು ಹೇಳಿದ್ದಾರೆ. ಪ್ರಸ್ತುತ ಇಂಟರ್ನೆಟ್, ईमेल, सर्फिंग की दुनिया में सभी इसी में है, व्यस्त है. इंटरनेट, ईमेल, सर्फिंग, सुबह होते ही मोबाइल हाथ में ले लेते हैं. रिश्तों नातों का कोई संवेदनात्मक स्वर नहीं बचा है. मोबाइल को छोड़कर 1 घंटा भी नहीं रह सकते, लेकिन परिवार को छोड़कर सालों तक रहने के लिए अब तैयार है, क्योंकि उनके प्रति कोई संवेदना नहीं है. चीज़ों से प्यार होने लगा है, लोगों से नहीं. आधुनिक समय में परिवर्तित हो रही युवाओं की मानसिकता और अकेलेपन से ग्रस्त वृद्धों की समस्या. ಆಧುನಿಕ ಸಮಯ ಏನು ಬದಲಾವಣೆ, ಮನುಷ್ಯನ ಯುವ ಜನತೆಯ ಮಾನಸಿಕತೆ ಬದಲಾಗ್ತಿದೆಯಲ್ವಾ, ಆ ಒಂಟಿಯಾಗಿ ಬದುಕೋದು, ಮುದುಕರ ಸ್ಥಿತಿ, ವಯಸ್ಸಾದವರ ಸ್ಥಿತಿ, ಇದನ್ನು ಮಮತಾ ಕಾಲಿಯಾನೆ ದೌಡ್ ಉಪನ್ಯಾಸ में व्यक्त किया है. भूमंडलीकरण, ग्लोबलाइजेशन इर्ಬೋದು, मार्केट इर्ಬೋದು, बाजारवाद की अंधी दौड़ में मानवीय संवेदनाओं को दांव पर लगाकर तरक्की के पीछे तेज रफ्तार से शामिल नई पीढ़ी का यथार्थ चित्र उपस्थित है. ಈಗ ಎಲ್ಲವೂ ಓಟ ಆಗಿಬಿಟ್ಟಿದೆ, ಮಾನವೀಯ ಸಂವೇದನೆ ಅನ್ನೋದು ಅದನ್ನು ಈಗ ಬಲಿ ಕೊಟ್ಬಿಟ್ಟಿದ್ದಾರೆ. पुरानी पीढ़ी अपने बच्चों को सुरक्षित भविष्य के लिए उन्हें इस आधुनिक युग की दौड़ के लिए तैयार करती है. ಈ ಹಳೆಯ ಏನು ಪೀಳಿಗೆ ಹೊಸ ಪೀಳಿಗೆಯನ್ನು ಇದಕ್ಕೆ ಸಿದ್ಧತೆ ಮಾಡೋದು, ಈಗ ಅವ್ರನ್ನ ಓಡೋದಕ್ಕೆ ಸಿದ್ಧತೆ ಮಾಡ್ತಾ ಇದೆ. ಅಂದರೆ ಓದು, ಕೆಲಸ ತಗೋ, ಎಷ್ಟು ದೂರ ಆದರೂ ಪರವಾಗಿಲ್ಲ, ಹೋಗು, ಕೆಲಸ ಮಾಡು, ಆ ಥರ ಹೇಳೋದಕ್ಕೆ ಶುರುವಾಗ್ಬಿಟ್ಟಿದೆ. दौड़ के लिए तैयार करती है और खुद असुरक्षित जीवन के जंजाल में फंस जाती है. ಇವರೇ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೂರಕ್ಕೆ ಕೆಲಸ ಮಾಡೋದಕ್ಕೆ ಕಳಿಸಿ ಹೋಗೋ ಥರ ಅವರ ಮಾನಸಿಕತೆಯನ್ನು ಸಿದ್ಧ ಮಾಡಿ ಕೊನೆಗೆ ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾರೆ. ಖುದ್ ಅಸುರಕ್ಷಿತ್ ಜೀವನಕ್ಕೆ ಜಂಜಾಲ್ ಮೇಲೆ ನೋಡಿ ಏನು ಸಿಗ್ತೀವಿ ಇವರಿಗೆ ಜೀವನದಲ್ಲಿ? ಏನೂ ಇಲ್ಲ. दुविधाजनक स्थिति में फंसी पुरानी पीढ़ी सब कुछ अच्छा होने की उम्मीद रखती है. ಎಂದು ದುವಿಧೆ, ಏನು ಮಾಡಬೇಕು ಒಂಥರ ಗೊಂದಲದಲ್ಲಿದೆ, ಎಲ್ಲವೂ ಸರಿಯಾಗುತ್ತೆ ಅಂತ ಒಂದು ಆಸೆಯ ಕಣ್ಣುಗಳಿಂದ ಕಾಯ್ತಾ ಇರುತ್ತೆ. ಆದರೆ ಇದು ಯಾವತ್ತಿಗೂ ಸರಿಯಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. प्रस्तुत दौड़ उपन्यास द्वारा पारंपरिकता और आधुनिकता का तालमेल बिठाकर
समन्वित जिंदगी की तरक्की की दौड़ अपनाने का आदर्श विचार समाज के सम्मुख रखने का ಲೇಖಿಕಾ ಮಮತಾ ಕಾಲಿಯಾ का ಉದ್ದೇಶ है। ಈ ಎರಡರಲ್ಲೂ ಒಂದು ಹೊಂದಾಣಿಕೆಯಿಂದ ಒಂದು ಮುಂದೆ ಹೋಗಬೇಕು, ಪ್ರಮೋಷನ್ ಇರ್ಬೋದು ಅಥವಾ ಗ್ರೋತ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಅದ್ರ ಕಡೆ ಹೋಗಬೇಕು ಅನ್ನೋದು ಮಮತಾ ಕಾಲಿಯಾ ಉದ್ದೇಶ. ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. समय जिस तेज़ी से बदल रहा है उस तेज़ी से हमारे विचारों में भी परिवर्तन आना ज़रूरी है. ಸಮಯ ಬದಲಾಗ್ತಿದೆ ಅಂದ್ಕೊಳ್ಳೆ ನಮ್ಮ ವಿಚಾರಗಳು ಬದಲಾಗಲೇಬೇಕಾಗುತ್ತೆ. ಬದಲಾಗಲಿಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಆಗುತ್ತೆ. पुरानी पीढ़ी ने नई पीढ़ी की राह का रोड़ा ना बनते हुए उनके निर्णयों का स्वागत कर उन्हें प्रोत्साहित करना चाहिए. ಹಳೆ ಪೀढ़ಿ ಏನು ಮಾಡಬಾರ್ದು, ಹೊಸ ಪೀढ़ಿ ಅಂದರೆ ಹಳೆಯ ಜನಾಂಗಕ್ಕೆ ಹೊಸ ಜನಾಂಗಕ್ಕೆ ಒಂದು ಅಡ್ಡಗಾಲು ಬರಬಾರ್ದು, ಅಂದರೆ ಅವರ ತಡಿಬಾರ್ದು. ಪ್ರೋತ್ಸಾಹಿತ ಕರ್ನಾ चाहिए ವಿಚಾರೋं को ಪ್ರಸ್ತುತ ಈ ಥರದ ವಿಚಾರಗಳು ಅಂದರೆ ಸಪೋರ್ಟ್ ಮಾಡಬೇಕು. ಹಾಗಂತ ಹೇಳಿ ಅವರಲ್ಲಿ ಸಂವೇದನೆ ಮಾನವೀಯತೆಯೇ ಇಲ್ಲದೆ ರೀತಿಯಲ್ಲಿ ಬೆಳೆಸಬಾರ್ದು. ಈ ಸಾರೇ ವಿಚಾರ ಪ್ರಸ್ತುತ ಉಪನ್ಯಾಸ में अभिव्यक्त हुए है. ಈ ಉಪನ್ಯಾಸದಲ್ಲಿ, ಈ ನಾವೆಲಲ್ಲಿ, ಈ ಕಾದಂಬರಿಯಲ್ಲಿ ಮಮತಾ ಕಾಲಿಯಾ ಈ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. सुनने के लिए आप सबको धन्यवाद.